ಇಲ್ಲಿ ಗೋಣಿಬೀಡು ಹೋಬಳಿಯ ಒಂದು ಮಣ್ಣೆಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 144ರಲ್ಲಿ ವಸತಿ ರಹಿತರು, ದಲಿತರು, ಆದಿವಾಸಿ ಜನರು ಇವತ್ತು ಬದುಕಿಲ್ಲದೆ ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಈ ಜಾಗದಲ್ಲಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಹೋರಾಟಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಬಂದಿದ್ದೀವಿ. ನಾವು ಈ ನಾಡಿನಲ್ಲಿ, ಈ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಪ್ರಾಣಿಗಳಿಗೂ ಒಂದು ಗೂಡು ಅಂತಕ್ಕಂಥದ್ದು ಬೇಕು. ಅದೇ ರೀತಿ ಮನುಷ್ಯನಿಗೂ ಕೂಡ ಒಂದು ಗೂಡು ಅಂತಕ್ಕಂಥದ್ದು ಬೇಕಾಗಿದೆ. ಆ ಕಾರಣದಿಂದಲೇ ಇವತ್ತು ಜವಾಬ್ದಾರಿಯುತವಾದಂತಹ ಸರ್ಕಾರಗಳು ಅವರುಗಳಿಗೆ ಮನೆಯನ್ನು ಕೊಡದ ಹೊರತು, ನಿವೇಶನವನ್ನು ಕೊಡದ ಹೊರತು ಅವ್ರ ಬದುಕು ಎಲ್ಲಿ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದಾಗ ಅವ್ರ ಬದುಕು ಬೀದಿ ಪಾಲಾಗಿದೆ. ಆ ಕಾರಣದಿಂದ ಇವತ್ತು ಬೀದಿಯಲ್ಲಿ ಕೂರುವಂಥ ನಿರ್ಮಾಣವನ್ನು ಈ ವ್ಯವಸ್ಥಿತವಾಗಿ ಇಲ್ಲಿಯ ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ಗೆದ್ದಂತಹ ಜನಪ್ರತಿನಿಧಿಗಳು ತಾನು ಕಟ್ಟುವಂತಹ ಬಂಗಲೆಗಳಿಗೆ ಕನಸು ಕಾಣ್ತಾ, ತನ್ನ ಅಧಿಕಾರದ ಕನಸು ಕಾಣ್ತಾ ಬೆಂಗಳೂರಿನಲ್ಲಿ ಕೂತ್ರೆ ಇವತ್ತು ಇಲ್ಲಿ ಜನರ ಬದುಕನ್ನು ಕೇಳುವಂಥವ್ರು ಯಾರು ಅಂತಕ್ಕಂಥದ್ದಾದರೆ ಅದಕ್ಕೆ ಹೋರಾಟಗಾರರೇ ಸರಿಯಾದಂತಹ ಒಂದು ಬೆಂಬಲವನ್ನು ಕೊಡೋದಕ್ಕೆ ಇವತ್ತು ನಾವು ನಿಂತಿದ್ದೀವಿ. ಇವತ್ತು ಎಲ್ಲ ಸರ್ಕಾರಗಳು ಬಂದು ಹೋಗಿದೆ. BJP ಬಂದಿದೆ, ಕಾಂಗ್ರೆಸ್ ಬಂದಿದೆ, JDS ಬಂದಿದೆ. ಇವತ್ತು ಇವೆಲ್ಲ ಸರ್ಕಾರಗಳು ಆಳಿದರೂ ಕೂಡ ಇವತ್ತು 70-80 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಜನರಿಗೆ ಯಾಕೆ ಇವತ್ತು ಲೈನಲ್ಲಿದ್ದಂಥ ಜನರನ್ನು, ಬಾಡಿಗೆ ಮನೆಯಲ್ಲಿರೋಂಥ ಜನರನ್ನು, ಸರ್ಕಾರದ ಭೂಮಿ ಸಾಕಷ್ಟಿದೆ ಇವತ್ತು ಏನು ಸಾವಿರಾರು ಎಕರೆ ಭೂಮಿ ಒತ್ತುವರಿ ಮಾಡಿರೋರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿರ್ತಕ್ಕಂಥ ಜನರು ನಮಗೆ ಮನೆ ಇಲ್ಲ, ನಿವೇಶನ ಇಲ್ಲ, ಕೊಡಿ ಅಂತಕ್ಕಂಥದ್ದನ್ನು ಕೇಳೋಂತಾದರೆ ಇವತ್ತು ಅವ್ರ ಮೇಲೆ, ಜನರ ಮೇಲೆ ಕೇಸ್ ಹಾಕೋಂಥ ವ್ಯವಸ್ಥೆ ಕೂಡ ಇವತ್ತು ಬಂದಿದೆ. ಅವ್ರ ಪರವಾಗಿ ಮಾತಾಡೋರಂಥವ್ರ ಮೇಲೆ ಕೇಸ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ ಸರ್ಕಾರ. ಆದರೆ ಅವ್ರ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದ ಸರ್ಕಾರ ಇವತ್ತು ಕಾಂಗ್ರೆಸ್ನಲ್ಲೇ ನೋಡಿ. ಇವತ್ತು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಾಗಿ ಕಚ್ಚಾಟ ಆಯ್ತು ಬಿಡ್ತು. ಈ ನಾಡಿನಲ್ಲಿ ಬೀದಿಯಲ್ಲಿ ಯಾರಿದ್ದಾರೋ, ಮನೆಯಲ್ದವ್ರು ಯಾರಿದ್ದಾರೋ, ಬದುಕಿಲ್ದವ್ರು ಯಾರಿದ್ದಾರೋ ಅದ್ರ ಬಗ್ಗೆ ಕಚ್ಚಾಟ ಆಗಲಿಲ್ಲ, ಚರ್ಚೆ ಆಗಲಿಲ್ಲ. ಈ ಮೂಡಿಗೆರೆ ತಾಲೂಕಿನ ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿಗಳು ಈಗಾಗಲೇ ಗೆದ್ದಿದ್ದಾರೆ. ಈಗ ಅಲ್ಲಿ ಇರ್ತಕ್ಕಂತಹ ನಯನ ಮೊಟಮರು ಕೂಡ ಗೆದ್ದಿದ್ದಾರೆ. ಅಲ್ಲಿ ಸದನದಲ್ಲೋ ಸರ್ಕಾರದಲ್ಲಿ ಮಾತಾಡ್ಬೋದು, ನನ್ನ ಕ್ಷೇತ್ರದ ಜನರಿಗೆ ಮನೆಯನ್ನು ಕೊಡಿ ಅಂತಕ್ಕಂಥದ್ದು ಕೇಳಬೇಕೇ ಬಿಟ್ಟರೆ ಅವರು ತಾನು ಮಂತ್ರಿಗಿರಿಗೆ ಆಸೆ ಪಟ್ಕೊಂಡು ತಾನು ಮೈಸೂರಲ್ಲಿ ಎಷ್ಟು ಮನೆ ಕಟ್ಬೋದು ಅಂತ ಆಸೆ ಪಟ್ಕೊಂಡು ಅಲ್ಲಿ ಕೂತಿದ್ದಾರೆ ಬಿಟ್ಟರೆ ಈ ಜನರನ್ನ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋರು ಯಾರು? ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಬೇಜವಾಬ್ದಾರಿಯನ್ನು ನಡ್ಕೊಳ್ತಿದ್ದಾರೆ. ಹಾಗಾಗಿ ಇಲ್ಲಿಯ ಜನರಿಗೆ ಬದುಕು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಸರ್ಕಾರದ ನೈತಿಕತೆ ಇದ್ದರೆ ಅವರಿಗೆ ನಿವೇಶನವನ್ನು ಕೊಡಬೇಕು. ನಿವೇಶನದ ಜೊತೆಗೆ ಮನೆಯನ್ನು ಕೂಡ ಅವರಿಗೆ ಸುಮಾರು 5 ಲಕ್ಷ ರೂಪಾಯಿ ಮನೆಯನ್ನು ಕೂಡಲೇ ಶಾಂಕ್ಷನ್ ಮಾಡಬೇಕು. ಮತ್ತು ಯಾವುದೇ ಥರದ ಈ ಕಾರ್ಮಿಕರು ಇಲ್ಲೇನು ಮನೆ ಇಲ್ಲದಲ್ಲೇ ಕೂತಿದ್ದಾರೆ, ಈ ಜನರಿಗೆ ಯಾವುದೇ ಥರದ ಸರ್ಕಾರಗಳ ತೊಂದರೆಯನ್ನು ಕೊಡಬಾರ್ದು. ಅದನ್ನು ತೊಂದರೆಯನ್ನು ಕೊಟ್ಟರೆ ನಾವು SDPI ನೇರವಾಗಿ ಇವರ ಪರವಾಗಿ ಹೋರಾಟಕ್ಕೆ ನಿಲ್ತೀವಿ. ಇವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಇವರ ನ್ಯಾಯಯುತವಾದಂಥ ಬೇಡಿಕೆ ಮನೆ, ನಿವೇಶನ, ಆಮೇಲೆ ಮನೆ, ಇದನ್ನು ಹಂಚಿಕೊಡ್ಬೇಕು. ಈಗ ಈ ಒಂದು ಸರ್ವೆ ನಂಬರ್ 144ರಲ್ಲಿ ಕೂಡಲೇ ಎಷ್ಟು ಜನ ಬರ್ತಾರೋ ನಿವೇಶನ ರೈತರು ಅಷ್ಟು ಜನಕ್ಕೆ ಕೊಡಬೇಕು. ಯಾಕಂದರೆ ಕೆಲವೇ ಮಂದಿಯ ರಾಜಕಾರಣಿಗಳ ಬಾಲ ಬೀಸೋರಿಗೆ ಅಥವಾ ಇಂಥವ್ರಿಗೆ ಕೊಡೋಂಥದ್ದಲ್ಲ. ಯಾರು ನಿಜವಾದಂತಹ ಫಲಾನುಭವಿಗಳಿದ್ದಾರೋ, ಮನೆ ಇಲ್ಲದವರಿದ್ದಾರೋ ಅವರಿಗೆ ಕೊಡಬೇಕು. ಒಂದೊಂದು ಕುಟುಂಬದಲ್ಲಿ 2-3 ಜನ ಅಣ್ಣ ತಮ್ಮಂದಿರಿದ್ದಾರೆ. ಅಣ್ಣ ಮದುವೆ ಆದರೆ ತಮ್ಮಂದಿರು ಎಲ್ಲಿಗೆ ಹೋಗಬೇಕು, ತಾಯಿ ತಂದೆ ಎಲ್ಲಿಗೆ ಹೋಗ್ಬೇಕಂತಕ್ಕಂಥ ಪ್ರಶ್ನೆ ಇರೋ ಮನೆಗಳಲ್ಲಿ ಬರ್ತಾಯಿದೆ. ಆದರೆ ಇಲ್ದಿದ್ದವರು ಕೂಡ ಅವರಿಗೆ ಎಲ್ಲರಿಗೂ ಕೂಡ ಎಷ್ಟು ಜನ ಅಣ್ಣ ತಮ್ಮಂದಿರೋ ಅಷ್ಟು ಜನಗಳಿಗೆ ನಿವೇಶನಗಳನ್ನು ಹಂಚಿಕೊಡಬೇಕು. ಇದು ಸರ್ಕಾರದ ಜವಾಬ್ದಾರಿ. ಇಲ್ಲ ಅಂತಂದರೆ ಈ ರೀತಿಯ ಬೀದಿಯಲ್ಲಿ ಕೂರಿಸೋದು ಕೂಡ ಸಂವಿಧಾನ ವಿರುದ್ಧವಾದಂತಹ ಒಂದು ಕೆಲಸ ಆಗ್ತದೆ. ಹಾಗಾಗಿ ಸರ್ಕಾರ ಈಗಾಗಲೇ ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿಗಳು ಬರ್ತಾರೋ ಅವ್ರಿಗೆ ಕೂಡಲೇ ಮನೆಗಳನ್ನು, ದೇಶದಲ್ಲಿ ಕೇವಲ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆಗಳನ್ನು, ನಿವೇಶನಗಳನ್ನು ಇದುವರೆಗೆ ಕೊಟ್ಟೇಲಿ ಕಾಂಗ್ರೆಸ್ ಅವರು ಬಂದಾಗ. ಸುಮ್ಮನೆ ವಸತಿ ಸಚಿವ ಅಂತ ಕರೀತಾರೆ ಬಿಟ್ಟರೆ ಅದಕ್ಕೊಂದು ಸಚಿವ ಬೇಕಿತ್ತಾ? ವಸತಿ ಯಾರು ವಸತಿ ಸಚಿವ ಅನ್ನೋ ಪ್ರಶ್ನೆ ಬರ್ತದೆ. ವಸತಿ ಸಚಿವ ಇದ್ದಾರೆ ಅಂತ ಅನ್ನೋದಾದರೆ ಆ ವಸತಿಗಳನ್ನು ಕೊಡಬೇಕು. ಸರ್ಕಾರದ ಜವಾಬ್ದಾರಿ. ಸರ್ಕಾರ ಕೂಡಲೇ ಇಲ್ಲಿರ್ತಕ್ಕಂಥ ನಿವೇಶನ ರೈತರಿಗೆ ಮನೆಯನ್ನು ಕೊಡಬೇಕಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾ ನಾನು ಇವರ ಸಂಪೂರ್ಣವಾದಂಥ ಈ ಹೋರಾಟಕ್ಕೆ ಬೆಂಬಲವನ್ನು SDPI ಕೊಡ್ತಾಯಿದ್ದೀವಿ. ಓಕೆ.